ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದರೆ, ಈಗ ಆಲ್ರೆಡಿ ತುಂಬ ಚರ್ಚೆಯಲ್ಲಿದೆ. ಅಂದರೆ ನೀವು ಸುಮಾರು ವೀಡಿಯೋಸ್ನ ನೋಡಿರ್ಬೋದು. ನಮ್ಮೊಳಗೇನೆ ಒಂದು ಹೈಯರ್ ಸೆಲ್ಫ್ ಇದೆ, ಅದ್ರ ಜೊತೆ ನಾವು ಕನೆಕ್ಟ್ ಆದರೆ ನಮಗೆ ಏನೇನು ಪ್ರಶ್ನೆಗಳಿದೆಯೋ ಅದಕ್ಕೆ ಎಲ್ಲ ಉತ್ತರ ನಮ್ಮೊಳಗೇನೆ ಇದೆ, ನಮ್ಮೊಳಗೆ ನಾವು ಹೋದರೆ ನಮಗೆ ಎಲ್ಲ ಉತ್ತರ ಸಿಗುತ್ತೆ ಅಂತ ಈ ಥರ ಒಂದು ಸುಮಾರೆಲ್ಲ ಚರ್ಚೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ವೇದಿಕ್ ಏನು ಹೇಳುತ್ತೆ ಅಂತ ಈ ಸಂಚಿಕೆಯಲ್ಲಿ ತಿಳಿಯೋಣ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಒಂದು ಹೈಯರ್ ಸೆಲ್ಫ್ ಇದೆ, ಅದಕ್ಕೆ ಎಲ್ಲ ಜ್ಞಾನ ಇದೆ, ಅದರಲ್ಲಿ ಎಲ್ಲ ತಿಳುವಳಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೊಂದು ಅರ್ಥ ಏನಿದೆ ಅಂದರೆ, ನಮ್ಮಲ್ಲಿ ಒಂದು ಲೋವರ್ ಸೆಲ್ಫು ಇದೆ ಅಂತ. ಹೈಯರ್ ಸೆಲ್ಫ್ ಇದೆ ಅಂದರೆ ಲೋವರ್ ಸೆಲ್ಫ್ ಇದೆ ಅಂತ. ಸೊ ಹಾಗಾದರೆ ನಮ್ಮೊಳಗೆ ನಾವೇನೇ ಇಬ್ಬರಿದ್ದೀವ ಅಂತ ಈ ಪ್ರಶ್ನೆ ಬರುತ್ತೆ. ಸೊ ವೇದಿಕಲ್ಲಿ ಇದಕ್ಕೆ ಉತ್ತರ ಇಲ್ಲ, ಆ ಥರ ಇಲ್ಲ. ಸೆಲ್ಫ್ ಅಂದರೆ ನಾನು ಜೀವಾತ್ಮ. ಸೊ ಜೀವಾತ್ಮ ಇರೋದು ಒಂದು ಹೋಲ್ ಆಗಿ, ಅದರಲ್ಲೇನೆ ಡಿವಿಷನ್ ಇಲ್ಲ. ಹೈಯರ್ ಸೆಲ್ಫು ಲೋವರ್ ಸೆಲ್ಫು ಅಂತ ಆ ಥರ ಡಿವಿಷನ್ ಇಲ್ಲ. ಸೊ ಅದು ಒಂದು ಹೋಲ್. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಒಳಗೆ ಹೋದರೆ ನಿಮಗೆಲ್ಲ ಉತ್ತರ ಸಿಗುತ್ತೆ ಅಂತ. ಆ ಹೈಯರ್ ಸೆಲ್ಫ್ ಅನ್ನೋದು ನಮ್ಮ ಒಳಗಿರೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಉತ್ತರವನ್ನು ಪಡೆಯೋದಕ್ಕೆ. ಹಂಗೆ ಇದ್ದ ಪಕ್ಷದಲ್ಲಿ, ಉದಾಹರಣೆಗೆ ಹೇಳಬೇಕು ಅಂದರೆ, ಅರ್ಜುನನಿಗೆ ಗೊಂದಲ ಆದಾಗ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ಅವನ ಒಳಗೇನೆ ಹೋಗಿ ಉತ್ತರವನ್ನು ಕಂಡ್ಕೋಬೇಕಿತ್ತು. ಹಂಗೆ ಮಾಡಲಿಲ್ಲ. ಅವನು ಏನು ಮಾಡ್ದ, ಪ್ರತಿಯಾಗಿ ಏನು ಮಾಡ್ದ ಅಂದರೆ, ಯಾರು ಹೈಯರ್ ಬೀಯಿಂಗ್ ಅಂದರೆ ನಮಗಿಂತ ಭಿನ್ನವಾಗಿರೋ ಯಾರು ಎತ್ತರದ ಜೀವಿ, ಹೈಯರ್ ಆ್ಯಂಡ್ ಡಿವೈನ್, ಪರಮಾತ್ಮ ಅವತಾರ, ಕೃಷ್ಣನನ್ನು ಹೋಗಿ ಎಲ್ಲ ಉತ್ತರವನ್ನು ಪಡೆದದ್ದು. ಸೊ ಹಾಗಾಗಿ ಈ ಬ್ರಹ್ಮಾಂಡದಲ್ಲಿ ಹೈಯರ್ ಬೀಯಿಂಗ್ಸ್ ಇದ್ದಾರೆ, ನಮ್ಮದೇನೆ ಹೈಯರ್ ಸೆಲ್ಫ್ ಇಲ್ಲ ವೇದಿಕ್ ಪ್ರಕಾರ. ಸೊ ನಾವು ಹೈಯರ್ ಬೀಯಿಂಗ್ಸ್ನ ನೋಡ್ಬೋದು, ಅವರ ಆಚರಣೆಯನ್ನು ನೋಡ್ಬೋದು. ನಮ್ಮ ಒಳಗೆ ಹೋಗಿ ನಾವು ಯಾವುದೇ ಥರದ ಉತ್ತರವನ್ನು ಪಡ್ಕೋಬೋದು, ಎಲ್ಲ ನಮಗೆ ಗೊತ್ತಾಗತ್ತೆ, ಜ್ಞಾನೋದಯ ಸ್ವಂತವಾಗಿ ಆಗತ್ತೆ ಅನ್ನೋದು ತಪ್ಪು. ಯಾಕಂದರೆ ಇದು ಗೋಯಿಂಗ್ ವಿದಿನ್ ಅಂತ ಏನು ಕಾನ್ಸೆಪ್ಟ್ ಈಗ ಮಾಡರ್ನ್ ಕಾನ್ಸೆಪ್ಟ್ ಇದೆ, ಅದು ಒಂದು ಹಾಸ್ಯಾಸ್ಪದವಾದ ವಿಷಯ. ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಗೋಯಿಂಗ್ ವಿದಿನ್, ನಿಮ್ಮ ಒಳಗೆ ನೀವು ಹೋಗಿ ನಿಮಗೆ ಎಲ್ಲ ಉತ್ತರ ಸಿಗುತ್ತೆ ಅಂದರೆ, ನೀವು ಸೈಲೆಂಟಾಗಿ ಮಾತಾಡ್ದಿರಾ ಒಂದು ಕಡೆ ಹೋಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ನಿಮ್ಮ ಥಾಟ್ಸನ್ನು ಅಬ್ಸರ್ವ್ ಮಾಡಿ, ನಿಮಗೇ ಉತ್ತರ ಸಿಗುತ್ತೆ, ಆ ಥರ ಹೇಳ್ತಾ ಇದ್ದಾರೆ. ಸೊ ಹಂಗೆ ಮಾಡಿದವ್ರಿಗೆ ಏನಾದರೂ ಬಂದಿದೆಯಾ, ಅವ್ರಿಗೆ ನಿಜವಾಗ್ಲೂ ಸಾಕ್ಷಾತ್ಕಾರ ಆಗಿದೆಯಾ? ಜನರು ಈ ಥರದ್ದು ಕೋರ್ಸಸ್ಗೆ ಹೋಗ್ತಾರೆ, 1 ವಾರ 2 ವಾರ 1 ತಿಂಗಳು 2 ತಿಂಗಳು ಈ ಥರ ಕೋರ್ಸಸ್ ಕೂಡ ಹೋಗ್ತಾರೆ. ಸೊ ಈ ಥರ ಕೋರ್ಸಸ್ ಹೋಗಿ ಅವರು ಯಾವುದಾದ್ರೂ ನಿಜವಾದ ಉತ್ತರವನ್ನು ಪಡ್ಕೊಂಡಿದ್ದಾರಾ, ಇದೆಲ್ಲ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದರೆ ನಾವು ನಮ್ಮ ಒಳಗೇನೆ ಗೊಂದಲ ಇರಬೇಕಾದ್ರೆ, ನಾವು ಒಳಗೆ ಹೋದಾಗ ನಮಗೆ ಸಿಗೋದು ನಮ್ಮದೇ ಥಾಟ್ಸ್, ನಮ್ಮದೇ ಆಲ್ರೆಡಿ ಇನ್ಕೋಹರೆಂಟ್ ಚಿಂತಾಜನಕ ಥಾಟ್ಸ್. ಅದು ಬಿಟ್ಟರೆ ಒಂದು ಬ್ಲ್ಯಾಂಕ್ನೆಸ್, ಅದು 2 ಬಿಟ್ಟರೆ ನಮಗೆ ಬೇರೆ ಇನ್ನೇನು ಉತ್ತರ ಸಿಗಲ್ಲ ನಮ್ಮ ಒಳಗೆ ನಾವು ಹೋದರೆ. ಇದ್ದ ಪಕ್ಷದಲ್ಲಿ ಒಂದು ಗುರು ಅನ್ನೋ ಅವಶ್ಯಕತೆ ಯಾಕೆ ಇರ್ತಾ ಇತ್ತು? ಎಲ್ಲರೂ ವೇದಿಕ ಕಾಲದಲ್ಲಿ ಗುರುವನ್ನು ಹುಡ್ಕೊಂಡು ಅವರು ಯಾತಕ್ಕೆ ಹೋಗ್ತಾ ಇದ್ರು? ಗುರುಗಳು ಋಷಿಗಳು ಯಾತಕ್ಕೆ ಬೇಕು ನಮಗೆ? ನಮ್ಮ ಒಳಗೇನೆ ಎಲ್ಲ ಉತ್ತರ ಇದೆ ಅಂದರೆ ಗುರುವಿನ ಅವಶ್ಯಕತೆ ಏನಿದೆ? ಸೊ ಹಾಗಾಗಿ ವೇದಿಕಲ್ಲಿ ಈ ಥರ ಕಾನ್ಸೆಪ್ಟ್ ಇಲ್ಲ. ಯಾವುದೇ ಋಷಿ ಆಗಲಿ ಈ ಥರ ಕೂತ್ಕೊಂಡು ನೀವು ಕಣ್ಣು ಮುಚ್ಕೊಂಡು ನಿಮಗೆ ಎಲ್ಲ ಉತ್ತರ ಸಿಗುತ್ತೆ ಅಂತ ಯಾವತ್ತೂ ಎಲ್ಲಿಯೂ ಹೇಳಿಲ್ಲ ವೇದಿಕ್ ಗ್ರಂಥಗಳಲ್ಲಿ. ಇದೆಲ್ಲ ಒಂದು ಮಾಡರ್ನ್ ಎಕ್ಸ್ಪೆರಿಮೆಂಟ್ಸ್. ಗೋ ವಿದಿನ್ ಅಂತಾರೆ. ಅದೇ ಗೋ ವಿದಿನ್ ಅಂದರೆ ಒಳಗಡೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು? ನಮ್ಮ ಒಳಗೆ ನಾವು ಹೋಗೋದು ಅಂದರೆ ಏನು, ಅದರ ಅರ್ಥ ಏನು? ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ದೇಹವನ್ನು ಬಳಸ್ಕೊಂಡು ಅದನ್ನು ಹೇಗೆ ಮಾಡೋದು? ಸೊ ಯಾವುದೇ ಒಂದು ಕರ್ಮವನ್ನು ಮಾಡಬೇಕು ಅಂದರೆ ಅದು ಪ್ರಾಯೋಗಿಕವಾಗಿ ದೇಹವನ್ನು ಬಳಸ್ಕೊಂಡು ಮಾಡಬೇಕಾಗುವಂತಹ ಒಂದು ಕ್ರಿಯೆ ಆಗಿರಬೇಕು. ಸುಮ್ಮನೆ ಹೀಗೆ ಒಂದು ಮೆಂಟಲ್ ಕಾನ್ಸೆಪ್ಟಲ್ಲಿ ಓಕೆ ಕಣ್ಣು ಮುಚ್ಕೊಂಡು ಇದನ್ನು ಆಲೋಚನೆ ಮಾಡ್ಕೊಳ್ಳಿ, ಇದನ್ನು ಊಹೆ ಮಾಡ್ಕೊಳ್ಳಿ, ಇದನ್ನು ಕಲ್ಪನೆ ಮಾಡ್ಕೊಳ್ಳಿ, ಅದು ವೇದಿಕ್ ಕಾನ್ಸೆಪ್ಟ್ ಅಲ್ಲ. ಯಾಕಂದರೆ ಈ ಲೋಕದಲ್ಲಿ ನಾವು ಏನೇ ಕರ್ಮ ಮಾಡಬೇಕಿದ್ರೂ ಈ ದೇಹವನ್ನು ಬಳಸಲೇಬೇಕು. ಆ ಲಿಮಿಟೇಷನ್ನ ಬಿಟ್ಟು ನಾವು ಮುಂದೆ ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವುದೋ ಲೋಕದಲ್ಲಿ ನಾವು ಮನಸ್ಸಿನಲ್ಲೇ ನಾವು ಕರ್ಮವನ್ನು ಮಾಡ್ಬೋದು. ಇವಾಗ ನಾನು ಕಣ್ಣು ಮುಚ್ಕೊಂಡು ನನಗೆ ಪಾಯಸ ಬೇಕು ಅಂದರೆ ನನಗೆ ಪಾಯಸ ಹಾಗೆ ರೆಡಿ ಆಗಲ್ಲ. ನಾನು ಖುದ್ದಾಗಿ ಹೋಗಿ ಪಾಯಸವನ್ನು ತಯಾರಿಸಬೇಕು, ಆವಾಗಲೇ ನನಗೆ ಪಾಯಸ ಸಿಗೋದು. ನಾನು ಯೋಚನೆ ಮಾಡೋದ್ರಿಂದ ನನಗೆ ಪಾಯಸ ಸಿಗಲ್ಲ. ಅದೇ ತರಹ ನಾವು ಏನೇ ಮಾಡಬೇಕಿದ್ರೂ ಈ ದೇಹವನ್ನು ಬಳಸ್ಕೊಂಡೇ ಮಾಡಬೇಕು ಈ ಭೂಲೋಕದಲ್ಲಿ. ಇದು ಈ ಲೋಕದ ಈ ದೇಹದ ಲಿಮಿಟೇಷನ್ ಅದು.
ಸೊ ಈ ಫ್ಯಾಕ್ಟ್ ಏನಿದೆ, ಈ ವಾಸ್ತವ ಏನಿದೆ, ಅದನ್ನು ನಾವು ಎಷ್ಟು ಬೇಗ ಸ್ವೀಕಾರ ಮಾಡ್ತೀವೋ ಅದು ನಮ್ಗೆ ಅಷ್ಟೇ ಒಳ್ಳೆಯದು. ಇಲ್ಲಾಂದರೆ ನಾವು ಈ ಮೆಂಟಲ್ ವರ್ಲ್ಡಲ್ಲಿ ತಿರುಗ್ತಾ ಇರ್ತೀವಿ, ತೇಲಾಡ್ತಾ ಇರ್ತೀವಿ ನಮ್ಮ ಕಲ್ಪನಾ ಲೋಕದಲ್ಲಿ. ಆವಾಗ ನಾವು ನಮಗೆ ದೇಹ ಇದೆ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಅದಕ್ಕೇ ನಮಗೆ ಮೆಡಿಟೇಷನ್ ಮೂಲಕ ಮತ್ತೆ ಈ ದೇಹದ ಅರಿವು ನಮಗೆ ಬರೆಸ್ತಾ ಇದ್ರು, ನಮಗೆ ದೇಹ ಇದೆ, ಅದನ್ನು ನಾನು ಸೆಂಟರ್ ಮಾಡಬೇಕು, ಬಳಸಬೇಕು, ಉಪಯೋಗಿಸ್ಬೇಕು ಅಂತ. ಆದರೆ ಜನರಿಗೆ ಅದನ್ನು ಅವ್ರಿಗೆ ಅವ್ರ ದೇಹವನ್ನು ಹೇಗೆ ಬೇಕಾದರೂ ಉಪಯೋಗಿಸಿ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಅಥವಾ ಎವಲ್ಯೂಷನ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ಅದೊಂದು ದೊಡ್ಡ ಭ್ರಮೆ. ಈ ಇವಾಲ್ವ್ ಆಗಬೇಕು ಅಂದರೆ ಈ ದೇಹವನ್ನು ಬಳಸಿಯೇ ಮಾತ್ರ ಅದು ಸಾಧ್ಯ. ಹಾಗೆ ಮನಸ್ಸಿನಲ್ಲಿ ಯೋಚನೆ ಮಾಡಿ ನಮಗೆ ಅದು ಆಗೋ ಕೆಲಸ ಅಲ್ಲ. ಯಾಕಂದರೆ ವೇದಿಕಲ್ಲಿ ಒಂದು ನಂಬರ್ 1 ರೂಲ್ ಇದೆ. ನಂಬರ್ 1 ರೂಲ್ ಏನು ಇದೆ ಅಂದರೆ, ರಿಯಾಲಿಟಿನ ಫೇಸ್ ಮಾಡಬೇಕು, ಹೇಗಿದೆಯೋ ಹಾಗೆ ಫೇಸ್ ಮಾಡಬೇಕು. ವಾಸ್ತವ ಹೇಗಿದೆಯೋ ಅದನ್ನು ಅದೇ ರೀತಿ ಎದುರಿಸ್ಬೇಕು. ನನಗದು ಇಷ್ಟ ಇಲ್ಲ ಅಂತ ನಾನು ಬೇರೆ ರೀತಿ ನನ್ನ ಮನಸ್ಸಿನಲ್ಲಿ ಬೇರೆ ಏನೋ ಆಲೋಚನೆ ಮಾಡಿಕೊಂಡ್ರೆ ಅದು ಫಲಿತಾಂಶ ಕೊಡಲ್ಲ. ಇದು ಮಾಡದೇ ಇದ್ರೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಯಾವುದೂ ಪಾಸಿಬಲ್ ಇಲ್ಲ, ಯಾವುದೂ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ವೇದಿಕ್ ಪ್ರಕಾರ ಈ ವಾಸ್ತವವನ್ನು ನಾವು ಎದುರಿಸ್ಬೇಕು, ಇಲ್ಲ ಅಂದರೆ ಅದು ಪಲಾಯನವಾದ, ಎಸ್ಕೇಪಿಸಮ್ ಆಗತ್ತೆ. ಸೊ ಹಾಗಾದರೆ ಈ ಸಂಚಿಕೆಯಲ್ಲಿ ನಾವೇನು ಕಲ್ತ್ವಿ ಅಂದರೆ, ಈ ಹೈಯರ್ ಸೆಲ್ಫ್ ಅಂತ ನಮ್ಮ ಒಳಗಡೆ ಏನೂ ಇಲ್ಲ, ಆದರೆ ಹೊರಗಡೆ ನಮ್ಮಿಂದ ಭಿನ್ನವಾಗಿ ಹೈಯರ್ ಬೀಯಿಂಗ್ಸ್ ಇದ್ದಾರೆ ಈ ಬ್ರಹ್ಮಾಂಡದಲ್ಲಿ. ಹೈಯರ್ ಬೀಯಿಂಗ್ಸ್ ಅಂದರೆ ನಮಗಿಂತ ಉನ್ನತ ಜೀವಿಗಳು, ಜ್ಞಾನಿಗಳು, ಯೋಗಿಗಳು, ಋಷಿಗಳು, ಅವತಾರಗಳು. ಸೊ ಅವರನ್ನು ನಾವು ಕಂಡು ಅವರ ಮಾರ್ಗದರ್ಶನದಿಂದ ಮಾತ್ರ ನಮಗೆ ಎವಲ್ಯೂಷನ್ ಆಗೋದಕ್ಕೆ ಸಾಧ್ಯ. ನಮ್ಮ ಒಳಗೇನೆ ನಾವು ಹೋಗಿ ಯಾವುದೇ ತರಹದ ಉತ್ತರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.